ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ BJP. ಈಗ ಗಾಡ್ ಗರುಡ ಮದರ್ ಟೋಲ್ಡ್ ಅಂತ ಒಂದು ಹಾಕಿಟ್ಟಿದ್ದೀನಿ. ದಟ್ ವಿಡಿಯೋ ಒಂದೇ ಒಂದು ವ್ಯೂ ಶೋ ಆಗ್ತಾಯಿಲ್ಲ ನೋಡಿ. ಈಗ ಆ್ಯಕ್ಚುಲಿ ಒಂದು ವ್ಯೂ ಶೋ ಆಗಬೇಕಂದ್ರೆ 1 ಕೋಟಿ ಆಗಬೇಕಾಗುತ್ತೆ. ಆಲ್ರೆಡಿ 2-3 ಕೋಟಿ ಜನ ಆಲ್ರೆಡಿ ನೋಡಿದ್ದಾರೆ. ಒಂದೇ ಒಂದು ವ್ಯೂ ಶೋ ಆಗ್ತಾಯಿಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವ್ಯೂ ಏನಾರು ಶೋ ಆಗ್ತಾಯಿದೆ ಅಂದರೆ ಅದು ಎಬೋ 1 crores ವ್ಯೂಸ್ ಆದರೆ ಮಾತ್ರ ಒಂದು ವ್ಯೂ ಶೋ ಆಗೋದು. ಬಟ್ಟು 4 ಅವರ್ ಆಯಿತು, ಆಲ್ರೆಡಿ 3-10 ಕೋಟಿ ಜನ ಮೇಲೆ ನೋಡಿದ್ದಾರೆ. ಒಂದೇ ಒಂದು ವ್ಯೂ ಶೋ ಆಗ್ತಾಯಿಲ್ಲ. ನೀವು ಎಲ್ಲ ಚೆಕ್ ಮಾಡಿದ್ದೀರಾ? ಅಲ್ಲಿ ವ್ಯೂಸು 0 ಅಂತ ಬರ್ತಾಯಿತ್ತು. ಅಂದರೆ ಯಾವ ಲೆವೆಲಿಗೆ ಹಾಕಿದ್ದಾರೆ ಅಂತ. ಮಿಸ್ಟರ್ ನರೇಂದ್ರ ಮೋದಿ ನೆಕ್ಸ್ಟ್ ಮೈ ಕಂಟ್ರಿ ಪ್ರೈಮ್ ಮಿನಿಸ್ಟರ್. ಮೈ ಕಂಟ್ರಿ ಇನ್ಸೈಡ್ BJP ಟ್ರೂ ವೋಟರ್ಸ್. ಗುಡ್ ಫೀಮೇಲೆ ನೆಕ್ಸ್ಟ್ ಮೈ ಕಂಟ್ರಿ ಪ್ರೈಮ್ ಮಿನಿಸ್ಟರ್. ದಿಸ್ ಇಸ್ ದ ಪಕ್ಕಾ ರಿಸಲ್ಟು, ಪಕ್ಕಾ ಜ್ಯೋತಿಷಿ, ಪಕ್ಕಾ ಏನು ಶಾಸ್ತ್ರ ಭವಿಷ್ಯ ಹೇಳ್ತಿರಲ್ಲ, ನಾನು ಹೇಳ್ತಾ ಬನ್ನಿ. ನಮ್ಮ ದೇಶದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಗುಡ್ ಫೀಮೇಲ್. ದಿಸ್ ಇಸ್ ದ ಪಕ್ಕಾ ಶೋರ್. ನೆಕ್ಸ್ಟ್ ಮಿಸ್ಟರ್ ಮೋದಿ ಆಫ್ಟರ್. ಅರ್ಥ ಆಯ್ತಲ್ಲ? ಅದು BJP, ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ TRP ಪ್ಲಸ್ TRP ಟ್ರೂ ವೋಟರ್ಸ್. ಭಾರತೀಯ ಜನತಾ ಪಾರ್ಟಿ ಟ್ರೂ ವೋಟರ್ಸ್ ಇದ್ದಾರಲ್ಲ ಅವರೇ. ನೆಕ್ಸ್ಟ್ ಫೀಮೇಲ್ ಮೈ ಕಂಟ್ರಿ, ನೆಕ್ಸ್ಟ್ ಮೈ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಗುಡ್ ಫೀಮೇಲ್, ನ್ಯೂ ಫೇಸ್. ಮಿಸ್ಟರ್ ಮೋದಿಗೂ ಗೊತ್ತಿದೆ ಅದು. ಅಮಿತ್ ಶಾನೂ ಅಲ್ಲ, ಯಾರೂ ಅಲ್ಲ. ಅರ್ಥ ಆಯ್ತಾ? ಅಮಿತ್ ಶಾ ಬೇರೆ ಕ್ಯಾಬಿನೆಟ್ ಬೇರೆ ಮಿನಿಸ್ಟರ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಅಮಿತ್ ಶಾ ಸೋತರು